ನಾಯಕ ಸಮಾಜದವರು ಶಾಂತಿಯುತರು, ಶಾಂತಿಗೂ ಬದ್ಧ, ಮೀರಿದ್ರೆ ಕ್ರಾಂತಿಗೂ ಸಿದ್ಧ. ಮೈಸೂರು ಭಾಗದ ನಾಯಕ ಸಮಾಜಕ್ಕೆ ವಿಧಾನ ಪರಿಷತ್ ಸ್ಥಾನ ನೀಡಲು ಒತ್ತಾಯ. ಮೈಸೂರಿನಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ. ನಾವು ಶಾಂತಿಯುತವಾಗಿ ಮನವಿ ಮಾಡಿಕೊಂಡು ಬರ್ತಾ ಇದ್ದೀವಿ 10 ವರ್ಷಗಳಿಂದ. ಮೈಸೂರು 2023ರ ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬಲವಾಗಿ ಬೆಂಬಲಿಸಿದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲು ಸಾಧ್ಯವಾಯಿತು ಎಂದು ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ರಾಜ್ಯಾಧ್ಯಕ್ಷ ದೇವರಾಜ್ ಟಿ ಕಾಟೂರು ತಿಳಿಸಿದ್ದಾರೆ. ಮೈಸೂರು ನಗರದ ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ 2026ರ ಮೇ 4ರಂದು ನಡೆದ ನಾಯಕ ಸಮಾಜದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮೈಸೂರು ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ 8, ಚಾಮರಾಜನಗರ ಜಿಲ್ಲೆಯ 4ರಲ್ಲಿ 3 ಹಾಗೂ ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳಲ್ಲಿ 2 ಸೇರಿ ಒಟ್ಟು 17 ಕ್ಷೇತ್ರಗಳಲ್ಲಿ 13 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಎಂದು ಹೇಳಿದರು. ಮುಖ್ಯವಾಗಿ ವರುಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಕ್ಷೇತ್ರದಲ್ಲಿ ಜಯಗಳಿಸಿದ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ. ಜೊತೆಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸುನೀಲ್ ಬೋಸ್ ಅವರಿಗೆ ನಾಯಕ ಸಮಾಜ ಹೆಚ್ಚಿನ ಮತಗಳನ್ನು ನೀಡಿದ್ದು ಅವರ ಗೆಲುವಿಗೂ ಕಾರಣವಾಗಿದೆ ಎಂದು ಹೇಳಿದರು. ಆದರೆ ಮೈಸೂರು, ಚಾಮರಾಜನಗರ ಭಾಗದಲ್ಲಿ ನಾಯಕ ಸಮಾಜಕ್ಕೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಯಾವುದೇ ಪ್ರಮುಖ ಹುದ್ದೆಗಳಲ್ಲಿ ಅವಕಾಶ ನೀಡಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚುನಾವಣೆ ಸಮಯದಲ್ಲಿ ಜಾತ್ಯತೀತ ರಾಜಕಾರಣದ ಮಾತು ಹೇಳುವ ನಾಯಕರು ಗೆದ್ದ ನಂತರ ತಮ್ಮ ತಮ್ಮ ಸಮಾಜದವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಾಯಕ ಸಮಾಜ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತು 2023ರ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇವತ್ತು 8 ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ವಾಲ್ಮೀಕಿ ನಾಯಕ ಸಮಾಜ ಎಲ್ಲೆಲ್ಲಿ ನಿರ್ಣಾಯಕ ಮತಗಳಿದೆ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಆಯ್ಕೆ ಆಗೋದಕ್ಕೆ ಕಾರಣ ನಮ್ಮ ನಾಯಕ ಸಮಾಜ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಬಂಧುಗಳೇ, ಇವತ್ತು ಏನು ನಮ್ಮ ಮೈಸೂರು ಜಿಲ್ಲೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಹೆಮ್ಮೆ ಪಡುವಂತಹ ಜಿಲ್ಲೆಯಾಗಿ ಹೊರಹೊಮ್ಮಲಿಕ್ಕೆ ಕಾರಣ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ಒಬ್ಬ ಸಾಮಾಜಿಕ ನ್ಯಾಯದ ಹೋರಾಟಗಾರರು, ಅಧಿಕಾರರು, ಹಿಂದುಳಿದ ವರ್ಗದ ನಾಯಕರು, ಅಂತಹ ಒಬ್ಬ ಧೀಮಂತ ನಾಯಕನನ್ನ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ನಾಯಕ ಸಮಾಜದವರು ಸುಮಾರು 90% ಹೆಚ್ಚಿಗೆ ಮತವನ್ನು ಕೊಟ್ಟು ಅಲ್ಲಿ ಸಿದ್ದರಾಮಯ್ಯ ಸಾಹೇಬರ ಗೆಲ್ಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ನಾಯಕ ಸಮಾಜ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಮೂಲ ಕಾರಣ. ಇದೇ ವೇಳೆ ಮೈಸೂರು ಭಾಗದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎಸ್.ಸಿ. ಬಸವರಾಜು ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಲಾಯಿತು. ಕಳೆದ 15 ವರ್ಷಗಳಿಂದ ಪಕ್ಷ ಸಂಘಟನೆಗಾಗಿ ದುಡಿಯುತ್ತಿರುವ ಬಸವರಾಜು ಅವರಿಗೆ ಈ ಬಾರಿಯಾದರೂ ಅವಕಾಶ ನೀಡಬೇಕು ಎಂದು ನಾಯಕ ಸಮಾಜದ ಮುಖಂಡರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಸಲ್ಲಿಸಿದರು. ಒಬ್ಬ ಇಒ ಇಲ್ಲ, ಒಬ್ಬ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ರೂ ಕೂಡ ಎಲ್ಲೋ ಪಿಸಿ ತರ ಯಾವ ಮೂಲೆಯಲ್ಲಿ ಕೂರಿಸಿರ್ತಕ್ಕಂಥದ್ದು. ಇದರಿಂದ ನಮಗೂ ಕೂಡ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವತ್ತು ಎಲ್ಲಾದ್ರೂ ನಾವು ಒಬ್ಬ ಅಧಿಕಾರಿ ಹತ್ರ ಹೋಗ್ಬೇಕಂದ್ರೆ ಅವ್ರ ಅಸಹಾಯಕತೆಯನ್ನು ತೋರ್ತಾರೆ. ಇವತ್ತು ದಯಮಾಡಿ ನಮ್ಮ ಸಮಾಜದ ಅಧಿಕಾರಿಗಳು ಇದರ ದಕ್ಷ ಅಧಿಕಾರಿಗಳಿದ್ದಾರೆ, ಒಂದೊಂದು ತಾಲೂಕುಗಳು ಒಂದೊಂದು ಪೋಸ್ಟ್ಗಳನ್ನ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾವು ನಾಯಕರು ಬೇಡರು, ನಾವು ಯಾರನ್ನು ಏನನ್ನು ಬೇಡದವರು. ಆದ್ರೆ ಇವತ್ತು ಏನಾಗಿದೆ, ನಮ್ಮಲ್ಲಿ ಸಂಘಟನೆಯ ಕೊರತೆಯಿಂದ ಎಲ್ಲವನ್ನು ಬೇಡಿ ಪಡೆಯುವಂತದ್ದಾಗಿ ಇವತ್ತು ನಾವು ಹಿಂದೆ ಹೋರಾಟವನ್ನು ಮಾಡಿ ಕಿತ್ಕೊಟ್ಟಿದ್ದಂಥವ್ರು ನಾವು ಇವತ್ತು ನಾವು ಬೇಡಿ ಪಡೆಯುವಂತದ್ದಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಇವತ್ತು ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಯತೀಂದ್ರ ಸಾಹೇಬ್ರವರು, ಮತ್ತೆ ಅನಿಲ್ ಚಿಕ್ಕಮಾಧು ಸಾಹೇಬ್ರವರು, ಮತ್ತೆ ದರ್ಶನ್ ಅವರು, ಅದೇ ರೀತಿ ನಮ್ಮ ಗಣೇಶ್ ಪ್ರಸಾದ್ ಸರ್ ಎಲ್ಲರೂ ಇದ್ದೀರಾ. ನೀವೆಲ್ಲ ಶಾಸಕರಿದ್ದೀರಿ, ಯುವಕರಿದ್ದೀರಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಚಿವರಾಗಬೇಕು. ನಾಯಕ ಸಮಾಜದ ಬೆಂಬಲ ನಿಮಗೆ ಬೇಕು ಅಂದ್ರೆ ಎಸ್.ಸಿ. ಬಸವರಾಜ್ ವಿಧಾನ ಪರಿಷತ್ ಮಾಡ್ತಾ ಬರಬೇಕು ಅಂತ ಹೇಳಿ. ಮುಂದಿನ ತಿಂಗಳಲ್ಲಿ ವಿಧಾನ ಪರಿಷತ್ತಿನ 7 ಸ್ಥಾನಗಳ ಅವಧಿ ಮುಕ್ತಾಯವಾಗಲಿದ್ದು
ಕಾಂಗ್ರೆಸ್ ಪಕ್ಷಕ್ಕೆ ಸಿಗುವ ಸ್ಥಾನಗಳಲ್ಲಿ ಒಂದನ್ನು ನಾಯಕ ಸಮಾಜಕ್ಕೆ ಮೀಸಲಿಡಬೇಕು ಎಂದು ಆಗ್ರಹಿಸಲಾಯಿತು. ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಅನಿಲ್ ಚಿಕ್ಕಮಾದು, ಹರೀಶ್ ಗೌಡ, ರವಿಶಂಕರ್, ದರ್ಶನ್ ಧ್ರುವನಾರಾಯಣ, ಗಣೇಶ್ ಪ್ರಸಾದ್, ಎ.ಆರ್. ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ನಾಯಕ ಸಮಾಜದ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.